ಸರ್ ನೋಡಿ ಇದೇ ರೋಡು ನೋಡಿ, ಪಕ್ಕದಲ್ಲಿ ಚಾನಲ್ಲು ನೋಡಿ, ಅದೇ ರೋಡು, ಹೈವೇ ರೋಡು ಅಲ್ಲಿ ಕಾಣ್ತಾ ಇದಲ್ಲ, ಅದೇ ಹೈವೇ ರೋಡು. ಇದೇ ಜಾಗ 1 ಎಕರೆ ಕರೆಕ್ಟಾಗಿದೆ. ಸುತ್ತ ರೋಡು ಇದೆ, 2 ಕಡೆ ರೋಡು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಭತ್ತ ಹಾಕಿದ್ದಾರೆ ಇವರು. 1 ಲಕ್ಷ ರೂಪಾಯಿ ಹೇಳ್ತಾರೆ ಒಂದು ಕುಂಟೆಗೆ. ಹೆಚ್ಚು ಕಮ್ಮಿ ಆಗುತ್ತೆ, ಒಂದು 10,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ, ನೆಗಿಷಿಬಲ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. ಇದೇ ಥರ ರೋಡು, ಆದರೆ ಒಂದು ಚೈನ್ ರಸ್ತೆ, ಸ್ವಲ್ಪ ಅದಿದೆ ಬೆಳ್ಕೊಂಡ್ರೆ ಕಾರು ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಕಾರೆಲ್ಲ ನೋಡಿ, 1 ಪಾತಿ 2 ಪಾತಿ 2 ಸಿಗ್ಲಿರೋದು. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ. ಬಾಕ್ಸ್ ಸ್ಟೆಪ್ಪಲ್ಲಿದೆ, 2 ಕಡೆ ರೋಡು, ಕಾರ್ನರ್ ಜಾಗ, 1 ಎಕರೆ ಇದೆ. ರೋಡ್ಗೆ ಒಂದು 300 ಅಡಿ ಸಿಕ್ಕುತ್ತವೆ ರೋಡ್ಗೆ. ರೋಡ್ ಪೇಸೆ, ರೋಡ್ ಗಿಡ ಎಲ್ಲ ದೊಡ್ಡ ರೋಡೆ. ಜಾಗ ಒಳ್ಳೆ ಸೂಪರಾಗಿದೆ. 1 ಲಕ್ಷ ರೂಪಾಯಿ ಹೇಳ್ತಾರೆ ನೋಡಿ. ಅದೇ ಹೈವೇ ಅಲ್ಲಿ ಕಾಣ್ತಿದ್ದಲ್ಲ, ಅದೇ ಹೈವೇ ರೋಡು. ಮೈಸೂರಿಂದ ಇಲ್ಲಿಗೆ ಒಂದು 55 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಒಂದು 118 ಕಿಲೋಮೀಟ್ರ್ ಆಗುತ್ತೆ. ಭತ್ತ ಹಾಕಿದರೆ ಅಂದರೆ ರೆಡ್ ಸಾಯಿಲ್ ಮಣ್ಣು ತುಂಬ ಚೆನ್ನಾಗಿದೆ. ಒಳ್ಳೆ ನೀರಾವರಿ ಜಾಗ, ಕಡಿಮೆ ಬಡ್ಜೆಟ್ ಅವ್ರಿಗೆ ಆಗುತ್ತೆ. ಇದು ಜಾಗ ಚೆನ್ನಾಗಿದೆ. ಕೂತ್ಕೊಂಡ್ರೆ ಇನ್ನೊಂದು ಎಕರೆ ಮಾಡ್ಬೋದು. ಇಲ್ಲಿ 1 ಎಕರೆ 2 ಎಕರೆ. ಪಕ್ಕದಲ್ಲಿ ಕ್ಯಾನಲ್ ಇದೆ, ನೀರು ಹರಿತಿದೆ, ಯಾವಾಗಲೂ ನೀರು ಹೋಗ್ತಿರ್ತದೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ನೋಡಲ್ಲಿ ಹೋಗ್ತೀವಲ್ಲ, ಅದೇ ಹೈವೇ ರೋಡು, ಅದೇ ಹೈವೇ ಅಲ್ಲಿ ಕಾಣಿದ್ದೆ ಹೈವೇ ರೋಡು. ಇಲ್ಲಿ ಏನು ಕಾಣ್ತದೆ ಬಾಕ್ಸ್ ಟೇಪಲ್ಲಿ ಇದೆ. 1 ಎಕರೆ ಕರೆಕ್ಟಾಗಿದೆ. 1 ಎಕರೆ ಜಾಗ, ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಇದೆ ಡಾಕ್ಯುಮೆಂಟ್ಸು. 1 ಲಕ್ಷ ಹೇಳ್ತಾರೆ, ಒಂದು 10,000 ಹೆಚ್ಚು ಕಮ್ಮಿ ಆಗುತ್ತೆ.